ನಮಸ್ಕಾರ ರೀ ನಮ್ಮೆಲ್ಲ ಫಾರ್ಮಿಂಗ್ ಮಂದಿಗೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಎಲ್ಲರಿಗೂ ಫ್ರೆಂಡ್ಸ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ನೋಡ್ರಿ, ನಾವು ಫುಡ್ ಎಷ್ಟೋ ಚಲೋ ಕೊಡಲಿ, ಮೇವು ಕೊಡಲಿ, ಬರೀ ಅದರಿಂದ ಮಾತ್ರ ನಮ್ಮ ಮರಿ ಗ್ರೋತ್ ಬರೋಂಗಿಲ್ಲ ರೀ. ಅದ್ರ ಜೊತೆಗೆ ನಾವು ಕೆಲವೊಂದು ಟಾನಿಕ್ ಮತ್ತು ಇಂಜೆಕ್ಷನ್ನ ಕೊಡಬೇಕಾಗ್ತದೆ. ಅವು ಯಾವಪ್ಪ ಅಂತಂದ್ರೆ ಒಂದನೇದು ಕ್ಯಾಲ್ಸಿಯಂ ಟಾನಿಕ್ ರೀ. ಇದ್ರೊಳಗೆ ಭಾಳ ಕಂಪ್ನಿ ಬರ್ತಾವೆ. ನಾವು ಮೇನ್ ಯೂಸ್ ಮಾಡೋಪ್ಪ ಅಂದ್ರೆ ಜೆನೆಕ್ಸ್ ಕಂಪ್ನಿದು ಕ್ಯಾಪ್ಸೋಲಾ ಗೋಲ್ಡ್ ಅಂತ ಹಾಕ್ತೀವಿ ರೀ. ಇದ್ರೊಳಗೆ ಕ್ಯಾಲ್ಸಿಯಮ್, ಫಾಸ್ಫರಸ್, ವಿಟಮಿನ್ D3 ಮತ್ತು B12 ಐತ್ರಿ. ಇದೊಂದು ಒಳ್ಳೆ ರಿಸಲ್ಟ್ ಐತೆ ನೋಡಿರಿ. ಇದನ್ನ ಏನೈತಲ್ಲ, ನಾವು 2 ದಿನಕ್ಕೊಮ್ಮೆ ಒಂದು ಮರಿಗೆ 10 ml ಹಾಕ್ತೀವಿ ರೀ. ಇದರಿಂದ ಮರಿಗಳಿಗೆ ಕ್ಯಾಲ್ಸಿಯಂ ಸಪ್ಲೈ ಆಗೋದ್ರಿಂದ ಮರಿ ಚೆನ್ನಾಗಿ ಗ್ರೋತ್ ಆಗ್ತಾವೆ. ಇನ್ನು ಎರಡನೇದು ಏನೈತಲ್ಲ ರೀ, ವೀರ್ಬ್ಯಾಕ್ ಕಂಪ್ನಿದು ಬ್ರೋಟಾನ್ ಅಂತ ಬರ್ತದೆ ರೀ. ಇದೊಂದು ಒಳ್ಳೆ ಲಿವರ್ ಟಾನಿಕ್ ಐತ್ರಿ. ಇದನ್ನು ಹಾಕೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಮರಿಗಳು ಮೇವು ಜಾಸ್ತಿ ತಿಂತಾವೆ ಮತ್ತು ಅದ್ರ ಲಿವರ್ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಮರಿ ಭಾಳ ಲಘುನ ಗ್ರೋತ್ ಆಕ್ಕವ. ಇನ್ನು ಇದನ್ನು ನಾವು 2 ದಿನಕ್ಕೆ ಒಂದು ಮರಿಗೆ 10 ml ಯೂಸ್ ಮಾಡ್ತೀವಿ. ಇನ್ನೇನೈತಲ್ಲ, 2 ದಿನ ಗ್ಯಾಪ್ ಕೊಡೋದು, ಲಿವರ್ ಟಾನಿಕ್ ಹಾಕೋದು, ಮತ್ತು 2 ದಿನ ಗ್ಯಾಪ್ ಕೊಡೋದು, ಆಮೇಲೆ ಕ್ಯಾಲ್ಸಿಯಂ ಟಾನಿಕ್ ಹಾಕೋದು. ಈ ಥರ ಮಾಡ್ಕೋತ ಬಂದ್ರಿ ಅಂತಂದ್ರೆ ಮರಿ ಭಾರಿ ಗ್ರೋತ್ ಬರ್ತಾವೆ ನೋಡ್ರಿ. ಇನ್ನೇನೈತಲ್ಲ ರೀ, ಬರೀ ನಾವು ಬಾಯಿಗೆ ಮಾತ್ರ ಈ ಟಾನಿಕ್, ವಿಟಮಿನ್ನ ಮತ್ತು ಈ ಕ್ಯಾಲ್ಸಿಯಮ್ ಹಾಕೋದ್ರಿಂದ ಏನು ಗ್ರೋತ್ ಬರೋಂಗಿಲ್ಲ ರೀ. ಇದಕ್ಕೆ ಏನೈತಿ, ಕೆಲವೊಂದು ನಾವು ಇಂಜೆಕ್ಷನ್ ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ಕೆಲವೊಂದು ಇಂಜೆಕ್ಷನ್ ಕೂಡ ಬರ್ತಾವೆ ರೀ. ಅದ್ರೊಳಗೆ ಒಂದನೇದು ಏನೈತಲ್ಲ ರೀ, ಇಂಟಾಸ್ ಕಂಪ್ನಿದು ಟ್ರಿಬ್ಯೂವೆಟ್ ಅಂತೇಳಿ ಬರ್ತೈತಿ. ಇದನ್ನು ನಾವು ಏನು ಮಾಡಬೇಕು, ಕಂಡದಾಗ ಅಂದ್ರೆ ಮಾಂಸದೊಳಗೆ ಅಂದ್ರೆ ಈ IM ಅಂತ ಅಂದ್ರೆ ಇಂಟ್ರಾಮಸ್ಕ್ಯುಲರ್ ಅಂತ ಏನು ಕರಿತೀವಲ್ಲ ರೀ, ಅದ್ರೊಳಗೆ 10 ರಿಂದ 15 kg ಮರಿ ಇತ್ತಂದ್ರೆ 1 ರಿಂದ 1.5 ml ಕೊಡೋದ್ರಿ. ಇನ್ನು 20 kg ಮ್ಯಾಲೆ ಇತ್ತಂತಂದ್ರೆ 2 ml ತನಕ ಕೊಟ್ರೂ ನಡೀತದೆ ರೀ. ಇನ್ನು ಇದ್ರ ಜೊತೆಗೇನ MSD ಕಂಪ್ನಿದು ಟೋನೋಪಾಸ್ಪನ್ ಅಂತ ಬರ್ತದೆ ರೀ. ಅದನ್ನು 10 ರಿಂದ 15 kg ಮರಿ ಇತ್ತಂದ್ರೆ ಇದನ್ನು ಕೂಡ 1 ರಿಂದ 1.5 ml. ಇನ್ನು 20 kg ಮರಿ ಇತ್ತಂದ್ರೆ 2 ml ತನಕ ಕೊಡ್ಬೋದು ರೀ. ಒಂದು ಏನು ತಲೆ ಒಳಗೆ ಇಟ್ಕೊಳದ್ರಿ, ಈ ಟ್ರಿಬ್ಯೂವೆಟ ಅಥವಾ ಬೆಲಾಮೆಲ್ ಅಂತ ಏನು ಬರ್ತಾವಲ್ಲ, ಈ ಟಾನಿಕ್ಗಳು ಫಸ್ಟ್ ಕೊಡ್ಬೇಕು ರೀ. ಅದ ನಂತರ ನೆಕ್ಸ್ಟ್ ಏನು ಮಾಡಬೇಕು, ಇದು ಟೋನೋಪಾಸ್ಪನ್ ಕೊಡ್ಬೇಕು. ಯಾಕಂದ್ರೆ ಟೋನೋಪಾಸ್ಪನ್ ಸ್ವಲ್ಪ ಉರಿಯೋದ್ರಿಂದ ಏನಾಗ್ತೈತಿ, ಮರಿಗಳು ಸ್ವಲ್ಪ ಜಿಗಿದಾಡ್ತಾವೆ ರೀ. ಅದೇನು ನೀವು ಅಷ್ಟೇನು ಅದನ್ನು ತಲೆ ಕೆಡಿಸೋವಂಥ ಅವಶ್ಯಕತೆ ಏನಿಲ್ಲ. ಇನ್ನು ಇವೆರಡು ಇಂಜೆಕ್ಷನ್ ಏನೈತಲ್ಲ, ತಿಂಗಳಿಗೆ 1 ಸಾರಿ ಕೊಡೋದ್ರಿಂದ ಮರಿ ಭಾರಿ ಗ್ರೋತ್ ಬರ್ತಾವೆ ರೀ ಮತ್ತು ಶೈನಿಂಗ್ ಬರ್ತಾವೆ. ಇದನ್ನು ಅಷ್ಟು ತಲೆಯೊಳಗೆ ಇಟ್ಕೊಂಡು ನಾವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಬರೋದ್ರಾಗ ಡೌಟ್ ಇಲ್ಲ ಅಂತ ಹೇಳ್ತಾ, ಇನ್ನು ಯಾರು ಹೊಸಬ್ರದಿರಿ ನನ್ನ ಚಾನಲ್ ದಯವಿಟ್ಟು ಫ್ರೆಂಡ್ಸ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇಷ್ಟು ಹೇಳ್ತಾ ಮತ್ತಷ್ಟು ಮಾಹಿತಿ ತೊಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ರೀ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ನಮಸ್ಕಾರ ರೀ.